ಸೊ ನೀವು ಗೇಮ್ಸ್ ಆಡಿದ್ದೀರಾ ಅಲ್ವಾ? ಸೊ ಮ್ಯಾಚಸ್ಸಲ್ಲಿ ಎಲ್ಲೆಲ್ಲಿ ಆಟ ಆಡಿದ್ದೀರಾ? ಇಂಡಿಯಾನಲ್ಲಿ, ನ್ಯಾಷನಲ್, ಇಂಟರ್ನ್ಯಾಷನಲ್ ಆ ಥರ ಇರುತ್ತಾ? ಎಸ್ ಎಸ್ ಓಕೆ. ಫಸ್ಟು ನನಗೆ ನಾನು ಸ್ಟಾಂಡಿಂಗ್ ಕ್ರಿಕೆಟ್ ಆಡುವಾಗ ಒಂದು ರಾಮನಗರದಲ್ಲಿ ಮ್ಯಾಚ್ ನಡೀತಾ ಇತ್ತು. ವರ್ಲ್ಡ್ ಡಿಸಬಲ್ ಡೇಗೆ ಎಲ್ಲ ಇಯರ್ಲಿ ಮ್ಯಾಚ್ ನಡೀತಾ ಇರುತ್ತೆ ಸ್ಟಾಂಡಿಂಗ್ ಕ್ರಿಕೆಟ್ದು. ವೀಲ್ ಚೇರ್ ಕ್ರಿಕೆಟ್ ಅಷ್ಟು ಅವೇರ್ನೆಸ್ ಇರಲಿಲ್ಲ ಆ ಟೈಮಲ್ಲಿ. ರಾಮನಗರದಲ್ಲಿ ನಾನು ಹೋದಾಗ ನನ್ನ ಒಬ್ಬರು ನೋಡಿ ನನಗೆ ಸೆಲೆಕ್ಟ್ ಮಾಡಿದ್ದು. ನಾನು ಅಲ್ಲಿ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗು ಎಲ್ಲ ಚೆನ್ನಾಗಿ ಆಡಿದೆ. ಅವರು ಇಲ್ಲಿ ಒಂದು ವಾರದಲ್ಲಿ ಇಲ್ಲಿ ನ್ಯಾಷನಲ್ಸ್ ನಡೀತಾ ಇತ್ತು. ಇದು ಅದು ಶಾಲಿನಿ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಮ್ಯಾಚ್ ನಡೀತಾ ಇತ್ತು. ಆ ಟೈಮಲ್ಲಿ ನೀವು ನೋಡಿದ್ರು ಒಬ್ಬರು ನನ್ನ ಫ್ರೆಂಡ್ ಅವರು ನೈಟ್ 11:30 ನನಗೆ ಫೋನ್ ಮಾಡಿದ್ರು. ಆಗಲೇ ನಾನು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಡಿಪಾರ್ಟ್ಮೆಂಟಲ್ಲಿ 15 ನಾನು ಆಗಲೇ ಜಾಯ್ನ್ ಆಗಿಬಿಟ್ಟಿದ್ದೆ. ಹೌದಾ? ಕರೆದ್ರು. ನಾನು ಸ್ಟ್ಯಾಂಡಿಂಗ್ ಕ್ರಿಕೆಟ್ ಆಡ್ತೀನಿ, ಅದರಲ್ಲಿ ವೀಲ್ ಚೇರ್ಲ್ಲಿ ಕೂತ್ಕೊಂಡು ನಾನೇ ಆಡಲಿ, ನಾನು ಬರಲ್ಲ ಅಂತ, ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ. ಇಲ್ಲ ಪ್ಲೀಸ್ ಬಾ, ಮ್ಯಾಚ್ ಆಡಬೇಕು. ಮ್ಯಾಚ್ ಅದು ಕನ್ಯಾಕುಮಾರಿ ಮತ್ತು ತಮಿಳ್ನಾಡು ಮ್ಯಾಚ್ ನಡೀತಾ ಇತ್ತು. ಅದು ನ್ಯಾಷನಲ್ಸು. ಗೆದ್ದರೆ ಸೆಮಿಫೈನಲ್ ಡೆಲ್ಲಿಲಿ ಆಡಬೇಕು. ಅವಾಗ ಅವರು ಕರೆದ್ರು, ನಾನು ಇದು ಬರಲ್ಲ, ನನಗೆ ಇಷ್ಟ ಇಲ್ಲ ಅಂತ. 11:30 ಫುಲ್ ಫೋರ್ಸ್ ಮಾಡಿ ಕರೆದ್ರು. ಬೆಳಗ್ಗೆ ಹೋದೆ. ನಮ್ಮ ಡಾಕ್ಟ್ರಿಗೆ ಟೈಮಲ್ಲಿ ಫೋನ್ ಮಾಡಿ, ಸರ್ ಹಿಂಗೆ ಕರಿತಾ ಇದ್ದಾರೆ, ಮ್ಯಾಚ್ ಇದೆ ಅಂತಂದರೆ ನಮ್ಮ ಮಿಸ್ಸಸ್ಗೂ ಇಷ್ಟ ಇಲ್ಲ. ಅದು ಕೂತೆಲ್ಲ ಯಾಕೆ ಆಡ್ತೀರಾ ನೀವು, ಬೇಡ ಆರಾಮಾಗಿ ಆಡ್ತಿರಲ್ಲ ಅಂತ. ಇದು ಹೋಗೋಣ ಒಂದ್ಸಲ ಟ್ರೈ ಮಾಡೋಣ ಅಂತ. ಜಸ್ಟ್ ಒಂದು 10 ಮಿನಿಟ್ಸ್ ನನಗೆ ಅದು ವೀಲ್ ಚೇರ್ ಮೂಮೆಂಟ್ಸು ಅಷ್ಟೆಲ್ಲ ಹೇಳ್ಕೊಟ್ರು. ಬ್ಯಾಟ್ ಹೆಂಗೆ ಹಿಡ್ಕೋಬೇಕು ಅದೆಲ್ಲ ಹೇಳಿದ್ರು. ಎಷ್ಟು ಒಂದು 18 ರನ್ ಹೊಡೆದೆ. ಕಡಿಮೆ ರನ್ ಬೇಕಾಗಿತ್ತು. 6 ಬಾಲ್ 18 ರನ್ಸ್ ಬೇಕಾಗಿತ್ತು. ಹೊಡೆದ್ಬಿಟ್ಟೆ. ಆಮೇಲೆ ಮ್ಯಾಚ್ ವಿನ್ ಆದ್ವಿ. ನೆಕ್ಸ್ಟ್ ವಾರಕ್ಕೆ ಡೆಲ್ಲಿಲಿ ಸೆಮಿಫೈನಲ್ಲು ಛತ್ತೀಸ್ಗಢದ ಮೇಲೆ. ನಾನು ಬಟ್ ಅದೆಲ್ಲ ನನಗೆ ಇನ್ನೂ ಅದು ಥರ್ಡ್ ಮ್ಯಾಚ್, ನನಗೆ ಗೊತ್ತೇ ಇಲ್ಲ ಹೆಂಗೆ. ಇನ್ನು ಕಲಿಬೇಕು ಅಲ್ವಾ ಸರ್? ನೀವೆಂದು ವೀಲ್ ಚೇರ್ ಮೇಲೆ ಕೂತವರಲ್ಲ. ಕೂತೇವನೇ ಅಲ್ಲ. ಮತ್ತೆ ಹೆಂಗೆ ಆ ಮನೂವರ್ಸು ಅದೆಲ್ಲ ಹೇಗೆ ನಿಮಗೆ ಗೊತ್ತಾಗುತ್ತೆ? ಬಟ್ ಅವರೆಲ್ಲ ಹೇಳ್ತಾ ಇದ್ರು, ವಿಡಿಯೋಸ್ ಎಲ್ಲ ನೋಡ್ತೀವಿ ನೋಡು, ಈ ಥರ ವಿಡಿಯೋಸು, ಆಮೇಲೆ ಪುಷ್ ಮಾಡು, ಈ ಥರ ಪ್ರಾಕ್ಟೀಸ್ ಮಾಡು ಸ್ವಲ್ಪ ಅಂತ. ಅದರಲ್ಲೇ ಕಲ್ತ್ಬಿಟ್ರಿ, ಮ್ಯಾಚ್ ಕೂಡ ವಿನ್ ಆಗಿಬಿಟ್ರಿ. ಇನ್ನು ನ್ಯಾಷನಲ್ಸಲ್ಲಿ ಏನಾಯಿತು? ಸೆಮಿಫೈನಲ್ಲಿ 86 ರನ್ಸ್ ಹೊಡೆದೆ ನಾನು. 44 ಬಾಲ್ಸ್ 86 ರನ್ಸ್. ಸೀರಿಯಸ್ಲಿ? ಓಕೆ. ಮ್ಯಾಚ್ ವಿನ್ ಆಯಿತು. ಅನ್ಫಾರ್ಚುನೇಟ್ಲಿ ಫೈನಲ್ಸ್ ಹೋದ್ವಿ. ಬಟ್ we learned many things from that when we lose the match. ಬಟ್ ಅಲ್ಲಿಂದ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಬಂತು ಎಲ್ಲ. ಮುಂದೆ ಬೇರೆ ಅದಕ್ಕೆಲ್ಲ ನನಗೆ ಅವಕಾಶಗಳು ಸಿಕ್ಬಿಡ್ತು. ಅದಾದಮೇಲೆ ಏನು 86 ಹೊಡೆದಿದ್ನೋ, ಮತ್ತು ನೆಕ್ಸ್ಟು 18ನಲ್ಲಿ ಸೆಪ್ಟೆಂಬರಲ್ಲಿ WCIA ಅಂತ, ವೀಲ್ ಚೇರ್ ಕ್ರಿಕೆಟ್ ಇಂಡಿಯಾ ಅಸೋಸಿಯೇಷನ್ ಅಂತ, ಅದು ಏನೋ ನಮ್ಮ ಬೆಂಗಳೂರಿಗೆ ಬಂತು. ಫ್ರೆಂಡ್ಶಿಪ್ ಕಪ್ಪು ಆರ್ಗನೈಸ್ ಮಾಡಿದರು 2018ನಲ್ಲಿ ದುಬೈಯಲ್ಲಿ, ಪಾಕಿಸ್ತಾನ್ ವರ್ಸಸ್ ಇಂಡಿಯಾ. ಆ ಟೈಮಲ್ಲಿ ಇಲ್ಲಿ ನಾವು 22 ಜನ ಪ್ಲೇಯರ್ಸ್ಗೆ ಇದ್ದೀವಿ. 22 ಜನ ಪ್ಲೇಯರ್ಸ್ಗೆ ಪ್ರಾಕ್ಟೀಸ್ ಮಾಡಿಸಿ ಸೆಲೆಕ್ಷನ್ ಮಾಡಬೇಕು. ಸರ್, ಇದಕ್ಕೂ ಮುಂಚೆ ನೀವು ನನಗೆ ಹೇಳಿ, ಏನು ಕ್ರೈಟೀರಿಯಾ ಫಿಲ್ ಆಗಬೇಕು ಮ್ಯಾಚಲ್ಲಿ? ಈಗ ವೀಲ್ ಚೇರ್ ಕ್ರಿಕೆಟಲ್ಲಿ ನೀವು ಅಲ್ಲಿ ಎನ್ರೋಲ್ ಆಗಬೇಕು ಅಂದರೆ, ಪ್ಲೇಯರ್ ಆಗಿ ಅನೌನ್ಸ್ ಆಗಬೇಕು ಅಂದರೆ? ಫಸ್ಟು ವೀಲ್ ಚೇರ್ ಮೂಮೆಂಟ್ ಒಂದು ಬೇಕಿರೋ, ಅಲ್ಲ, ಡಿಸಬಿಲಿಟಿ ಸರ್ಟಿಫಿಕೇಟ್. ಎಸ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕು. ಅದು ಮೋರ್ ದೆನ್ 40% ಇರಬೇಕು. 40% ಇರಬೇಕು. ಆಮೇಲೆ ಸ್ವಲ್ಪ ಅವೇರ್ ಆಫ್ ಕ್ರಿಕೆಟ್ ನಾಲೆಡ್ಜ್ ಇದ್ದರೆ ಆಯಿತು. ಬಟ್ ನಾವು ಹೋದಾಗ ಪ್ಲೇಯರ್ಸೇ ಇಲ್ಲ ಮೇಡಮ್. ಪ್ಲೇಯರ್ಸೇ ಇಲ್ವಾ? ಅಂದರೆ ಅವೇರ್ನೆಸ್ ಇಲ್ಲ, ಕ್ರಿಕೆಟ್ ಬಗ್ಗೆ ಗೊತ್ತೇ ಇಲ್ಲ. ನಾವು 12 ಪ್ಲೇಯರ್ಸ್ ಅಷ್ಟೇ ಹೋಗಿದ್ದು. ಏನಾದರೂ ಇಂಜುರಿ ಆದರೆ ಮತ್ತೆ ಅವ್ರನ್ನೇ ಕರ್ಕೋಬೇಕು ನಾವು. ಪ್ಲೇಯರ್ಸೇ ಇರಲಿಲ್ವಾ? ಸೊ ಆ ಟೈಮಲ್ಲಿ ಪ್ಲೇಯರ್ಸೇ ಇಲ್ಲ. ಏನು ಮಾಡಿದ್ರಿ ಮತ್ತೆ? ಇವ್ರನ್ನೇ 11 ಮೆಂಬರ್ಸ್ನೇ ನಾವು ಹಾಕ್ಕೊಳ್ಳೋದು. ಅದರಲ್ಲಿ ಬೆಸ್ಟು ಅಂತಂದರೆ ಒಂದು 4-5 ಜನ ಸ್ವಲ್ಪ ಕ್ರಿಕೆಟ್ ಅವರ್ ಇರೋರು ಅಷ್ಟೇ. ಉಳಿದವರೆಲ್ಲ ಇನ್ನೂ ನ್ಯೂ ಪ್ಲೇಯರ್ಸು. ಹಾಗಾಗಿ ಅದು ಒಂದು ಚಾಲೆಂಜಿಂಗೇ ನಮಗೆ. ಆಮೇಲೆ ಅಕ್ಸೆಸಿಬಿಲಿಟಿ, ಈಗ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ ಟ್ರೈನಲ್ಲೇ ಹೋಗಿದ್ದು. 3 ಡೇಸ್ ಟ್ರೈನಲ್ಲಿ. ಆಮೇಲೆ ಮತ್ತೆ ವಿತ್ ವೀಲ್ ಚೇರು, ಅದನ್ನ ವೀಲ್ ಚೇರ್ ಹಾಕ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲೆಲ್ಲ ಇನ್ನೂ ಅಷ್ಟು ಫೆಸಿಲಿಟೀಸು ಇಲ್ಲ. ಒಂದು ಚಿಕ್ಕ ರೂಮಲ್ಲಿ 12 ಜನ ಮಲ್ಗೋದು. ಆಮೇಲೆ ಇನ್ನೊಂದು ಫುಡ್ಡು.
ನಮಗೆ ಈ ಫುಡ್ಡು ಅಲ್ಲಿ ಹೌದು. ಡಿಫ್ರೆಂಟ್ ವೆದರ್ ಆಲ್ಸೋ. ಚಳಿ ಭಾಳ. ಸಾಯಂಕಾಲ ಆಯ್ತು ಅಂದ್ರೆ ತುಂಬಾ ಚಳಿ, ಅದು ನವೆಂಬರ್ ಡಿಸೆಂಬರ್ ಅಲ್ಲಿ. ಹೌದು, ಭಾಳ ಚಳಿ. ಬಟ್ ಆ ಟೈಮಲ್ಲಿ ಆ ಕ್ರೈಟೀರಿಯಾನೇ ಇಲ್ಲ, ಪ್ಲೇಯರ್ಸ್ ಬಂದ್ರೆ ಸಾಕು ಅನ್ನೋದಿತ್ತು. ಬಟ್ ಈಗ ಈ ಕ್ರೈಟೀರಿಯಾ ಇದೆ. ಅವಾಗಿಗೂ ಇವಾಗಿಗೂ ಕಂಪೇರ್ ಮಾಡಿದ್ರೆ players ಈಗ ಹೇಗಿದ್ದಾರೆ? ಪಾಯಿಂಟ್ಸ್ ವೈಸ್ ಮಾಡ್ಬಿಟ್ಟಿರ್ತಾರೆ. ಈಗ ಎಕ್ಸಾಂಪಲ್ 52 ಪಾಯಿಂಟ್ಸ್ಗೆ 11 ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ 52 ಪಾಯಿಂಟ್ಸ್ ಇರಬೇಕಾಗುತ್ತೆ. ಅಂದ್ರೆ ಈಗ ನನ್ 1 ಲೆಗ್ ಅಂದ್ರೆ ನನಗೆ 7 ಪಾಯಿಂಟ್ಸ್, 2 ಲೆಗ್ ಪೋಲಿಯೋ ಅಂತಂದ್ರೆ ಅವರಿಗೆ 5 ಪಾಯಿಂಟ್ಸ್, ಮತ್ತೆ ಏನು ಸಿಂಗಲ್ ಇದು ಇದ್ದವ್ರಿಗೆ ಅವ್ರಿಗೂ 2 ಪಾಯಿಂಟ್ಸ್. ಓಕೆ ಓಕೆ. ಈ ತರ ಪಾಯಿಂಟ್ಸ್ ನ 52 ಆಗ್ಬೇಕು. 52 ಪಾಯಿಂಟ್ಸ್ ಇದ್ರೆ ದೇ ಆರ್ ಎಲಿಜಿಬಲ್ ಫಾರ್ 1 ಟೀಮ್. ಈ ಕ್ರೈಟೀರಿಯಾ ಇರುತ್ತೆ. ಓಕೆ ಓಕೆ. ಅಂದ್ರೆ ಡಿಪೆಂಡ್ಸ್ ಡಿಸಬಿಲಿಟಿ ಅವರೇ ಇದು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಹೌದಾ? ಓಕೆ. ಅದ್ರ ಮೇಲೆ ನಿಮ್ಮನ್ನ ಪ್ಲೇಸ್ ಮಾಡ್ತಾರೆ. ಹೌದು. ಓಕೆ.